ವರ್ಷ ಬಲ ಅರ್ಶಿನ ಕುಂಕುಮ ತಗೋ. ನೀನೇ ಬರ ಮನೆಗೆ ನಾನೇಕಿನ ಹುಡುಗ ಬಲ ಅರ್ಶಿನ ಕುಂಕುಮ ಹುಡುಗಿ ತರ ಬಾರ್ಸ ಅರ್ಶಿನ ಕುಂಕುಮ ತಗೋ. ಆಯ್ತು ಓಡಬೇಡ ಬಾ ನಾಚ್ಕೋಬೇಡ ನೀಕಿಲ್ಲ ಅದನು. ಗಸ್ ಅರ್ಶಿನ ಕುಂಕುಮ ಕರಿಯಕ್ಕೆ ಬಂದವನ ಅದಕ್ಕೆ ಅವನೇ ತಗೋಬಾ ಅಂತವನಿ ನಾನು. ಬಲ ತಗೋ ಅರ್ಶಿನ ಕುಂಕುಮನ. ಇಲ್ಲಿ ಅರ್ಶಿನ ಇಲ್ಲಿ ಇಕ್ಕಂದು 2 ಕೆನೆ ತುಂಬ ಹೆಂಗಿರ್ಬೇಕು ನೀನು. ಬಾ ಅರ್ಶಿನ ಕುಂಕುಮ ಕಟ್ಟ ಅದಕ್ಕೆ ಆಯ್ತು ನಾಚ್ಕೊಳ. ಅಮ್ಮ ಚೆನ್ನಾಗಿ ಹೇಳ್ದೆ ಕಣಮ್ಮ ನೀನುವೆ. ಏ ಬಣ್ಣ ನೀನೇ ಅರ್ಶಿನ ಕುಂಕುಮ ತಗೋ ಬಳೆ ತೊಟ್ಕೊ ಹೋಗುವೆ. ಏ ಬಾ ವರಲಕ್ಷ್ಮಿ ಹಬ್ಬ ನಾಚ್ಕೋಬೇಡ ತೊಟ್ಕೊ ಹೋಗುವೆ. ಒಂದ್ ಡಜನ್ ತರ್ಸ್ ಮಡ್ಗಿನಿ ಡಿಸೈನ್. ನಾನ್ ಮಿಂಚ್ತೀನಿ. ನಮ್ಮಮ್ಮ ವರಲಕ್ಷ್ಮಿ ಇಲ್ಲ, ನಮ್ಮ ಅಮ್ಮನೇ ಕೂರ್ಸೋದ್ ನಾವು. ಗೈಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ವರಲಕ್ಷ್ಮಿ ಹಬ್ಬ, ಎಲ್ರಿಗೂ ತಾಯಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ವರಲಕ್ಷ್ಮಿ ಹಬ್ಬ ಅಂದರೆ ಬರೀ ದುಡ್ಡಿಟ್ಟು ಇದೆಲ್ಲ ಪೂಜೆ ಮಾಡೋದು ಅಂತ ಅನ್ಕೋತಾರೆ. ಸೊ ವರಲಕ್ಷ್ಮಿ ಹಬ್ಬದಲ್ಲಿ ಎಲ್ಲನೂ ಕೇಳ್ಕೋಬೇಕು. ನಮಗೆ ಮೇನಾಗಿ ಕೇಳ್ಕೋಬೇಕಾಗಿರೋದು ನೆಮ್ಮದಿ, ಹಂಗೆ ಐಶ್ವರ್ಯನೂ ಬೇಕು ಅಂದ್ಬಿಟ್ಟು ಅದ್ರ ಅತಿಯಾಗಿ ಕೇಳ್ಕೊಳಕ್ಕೆ ಹೋಗ್ಬಾರ್ದು. ನೆಮ್ಮದಿ, ಆರೋಗ್ಯ, ಐಶ್ವರ್ಯ ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಗೈಸ್ ನಮ್ಮ ಮನೇಲಿ ವರಲಕ್ಷ್ಮಿ ಹಬ್ಬನ ಮಾಡಲ್ಲ ಗೈಸ್. ನಾವು ಏನಕ್ಕೆ ಅಂದರೆ ಏನೋ ನಮ್ಮ ಅಮ್ಮ ದೇವ್ರು ಕೇಳಿದಾಗ ಕಳ್ಸನ ಕೂರಿಸ್ಬಾರ್ದು ಅಂದಿದ್ರಂತೆ. ಸೊ ಈ ಥರ ಸಿಂಪಲಾಗಿ ಎಲ್ಲನೂ ಮುಂದೆನೇ ಇಟ್ಟು ಪೂಜೆ ಮಾಡ್ಕೊತೀವಿ. ನಾನು ಪೂಜೆ ಮಾಡ್ಬೇಕಾದ್ರೆ ನಮ್ಮ ಅಣ್ಣ ಬಂದು ಏನಂತ ಕೇಳ್ದ ಅಂದರೆ, ದಡಿಯ ಲಾ ಇನ್ನೂ ಸ್ನಾನನೇ ಮಾಡಿಲ್ಲ, ಏನಂತ ಬಂದು ಕೇಳ್ದ ಅಂದರೆ, ಪೂಜೆ ಮಾಡ್ತಾರೆ ಹಂಗೆ 5 ರೂಪಾಯಿ ನೋಟ್ ಮಾಡಿದೆ ಎಲ್ಲ ಎಳ್ದು ಕೊಟ್ಬಿಡು ಅಂತ ಕೇಳ್ತಾನೆ. ಲವ್ ಸ್ನಾನನೇ ಮಾಡಿಲ್ಲ ನಿನಗೆ. ಲಕ್ಷ್ಮಿ ಬಾ ಅಂದ್ರೆ ಎಲ್ಲಿ ಬಂದಳು? ಸ್ನಾನ ಮಾಡ್ದೆ ಮಣಿಕಬಿಟ್ಟು. ಸರಸ್ವತಿ ಪೂಜೆನ ಈ ತರ ಮಾಡಿಲ್ವೇನೋ, ಅದು ಕೇಳ್ಕೊಂಡಿಲ್ಲ ಅಲ್ವೇನೋ ನೀನು ಸರಸ್ವತಿ ಪೂಜೆ ಮಾಡ್ತಾರಲ್ಲ ವಿದ್ಯೆ ಕೊಡು ಅಂತ. ತಡಿ, ಯಾವ ಸರಸ್ವತಿ? ಗೈಸ್ ಸರಸ್ವತಿ ಪೂಜೆ ಮಾಡಲಿಲ್ಲ ಅಂದ್ರೆ ಯಾವ ಸರಸ್ವತಿ ಅಂತ ಕೇಳ್ತಾನೆ. ಗೈಸ್ ನಾವು ಸರಸ್ವತಿ ಪೂಜೆ ಚೆನ್ನಾಗಿ ಮಾಡ್ತೀವಿ ಸ್ಕೂಲ್ ಟೈಮಲ್ಲಿ. ನಾನು ಅಲ್ಲಿ ಪ್ರೈವೇಟ್ ಸ್ಕೂಲ್ ಹೋಗ್ಬೇಕಾದ್ರೆ ಮಾಡಿರಲಿಲ್ಲ 2 ವರ್ಷ, ಅದು ಅಷ್ಟು ನನಗೆ ಗೊತ್ತೇ ಇರಲಿಲ್ಲ. ಈ ಗೌರ್ಮೆಂಟ್ ಸ್ಕೂಲಿಗೆ ಸೇರ್ಕೊಂಡ್ಮೇಲೆ ಆ ಥರ ಪೂಜೆ ಮಾಡಿದ್ದು. ಯಾಕಂದರೆ 5th ಮಾಡಿಸ್ತಾಯಿದ್ರು. ಅದಾದಮೇಲೆ ಅಲ್ಲಿ ಬೇರೆ ಸ್ಕೂಲಿಗೆ ಸೇರ್ಕೊಂಡ್ಮೇಲೆ ನಂಗೆ ಏನು ಅಂತಲೇ ಅದು ಅಲ್ಲಿ ಅಷ್ಟೊಂದು ಏನೂ ಮಾಡಿಸ್ತಿಲ್ಲ. ಮತ್ತು ನಾನು ಗೌರ್ಮೆಂಟ್ ಸ್ಕೂಲಿಗೆ ಜಾಯ್ನ್ ಆದಾಗ ಅದು ಸರಸ್ವತಿ ಪೂಜೆ ಅಂದರೆ ಏನೋ, ಅದ್ರ ಅರ್ಥ ಏನು ಅನ್ನೋದೆಲ್ಲ ಹೇಳ್ಕೊಟ್ಟು ಪೂಜೆ ಮಾಡಿಸ್ತಾಯಿದ್ರು. ಮನೆಯ ಮಗಳ ಕಿರಿಯವಳ ಸೂರ್ಯದೇವನ ಮಗ. ಸೂರ್ಯದೇವ ಅಡಿ ತಾಪಗಳನ್ನು ತಾಳ್ನಾರ್ದೆ, ಅವನು ಉಭಯ ಸಂಕಟ ತಾಳ್ನಾರ್ದೆ. ಅವನು ಮದುವೆ ಮಾಡುವಾಗ ಏನು ಹೇಳಿದ, ಗಂಡ ಹೆಂಡ್ತಿರು ಇಬ್ಬರೂ ಜೊತೆಲೇ ಬರಬೇಕು, ಜೊತೆಲೇ ಹೋಗ್ಬೇಕು ಒಂದೇ ಜೀನ ಅಂತ ಹೇಳ್ದ. ಇವಳು ಏನು ಮಾಡಿದ್ಲು, ಅವನ ಉಭಯ ಸಂಕಟ ತಾಳ್ನಾರ್ದೆ, ತಡ್ಕನಾರ್ದೆ ಅಪ್ಪನ ಮನೆಗೆ ಬಂದು. ಅಪ್ಪನ ಮನೆಗೆ ಬಂದೇಟಿಗೆ ಏನಾಯಿತು, ದಕ್ಷ ಬ್ರಹ್ಮ ಅಗ್ನಿ ಕೊಂಡದ ಮೇಲೆ ಯಾಗ ಮಾಡಿಸ್ಕೊತೀನಿ ಆ ಮಗಳನ್ನ ನೋಡ್ದ. ಏನು ಮಗಳೇ ಒಬ್ಬಳೇ ಬಂದಿದೆ ಅಂತ, ಒಬ್ಬಳೇ ಬಂದು ನಾನು ಅಂದ. ಅಂದೇಟಿಗೆ ಎತ್ತಿ ಅಗ್ನಿ ಕೊಂಡಕ್ಕೆ ಹಾಕ್ಬಿಟ್ಟ ಅವಳು. ಸುಟ್ಟು ಬಂದು ಭಸ್ಮ ಆಗೋದು. ಅಲ್ಲಿ ನಾನು ಬರೋ ಗಂಟ ನನ್ನ ಗಂಡನಿಗೆ ಸೇವೆ ಮಾಡ್ಕೊಂಡಿರ್ಬೇಕು ಅಂದ್ಕೊಂಡು ಛಾಯಾ ಅಂತಗಳ ನೆರಳಿಗೆ ಜೀವ ಕಳಕ್ಕೆ ಮುಟ್ಟು ಬಂದಿದ್ದು. ಅವಳ ಥರ ರೂಪ, ಅವಳ ಥರ ರೇಖೆ, ಅವಳ ಗರ್ಭದಲ್ಲಿ ಇವನು ಜನಿಸಿರೋದು. ಅವಳ ಗರ್ಭದಲ್ಲಿ ಬಂದು ಛಾಯದ ಗರ್ಭದಲ್ಲಿ ಜನಿಸಿರೋದು. ಈಗ ನಾವು ನಿಂತ್ಕೊತೀವಲ್ಲ ಅದೇ ಕಣವ ಛಾಯಾ ಅಂದ್ರೆ ನೆರಳು. ನೆರಳಲ್ಲಿ ಆ ಇದರಲ್ಲಿ ನೆರಳಲ್ಲಿ ಇವನು ಹುಟ್ಟಿರೋದು ಮನಸ್ಸು ಟೋಟಲ್ ಹುಟ್ಟಿಲ್ಲ ಇವನು. ಆತಾವಿಗೆ ಅವನು ಒಂಚೂರು ಸ್ತ್ರೀಯರು ದೂರ ಇರ್ಬೇಕು. ಗೈಸ್ ಏನಂದ್ರೆ ಇವಾಗ ಹೇಳಿದ್ದು ಶನಿ ದೇವರು ಹೆಂಗಸರು ಹೊಟ್ಟೆಲಿ ಹುಟ್ಟಿಲ್ಲ. ಯಾಕೆಂದರೆ ಈಗ ದೇವ್ರ ಕತೆ ಮಾಡಿಸ್ತಾರಲ್ಲ, ಈಗ ನಮ್ಮ ಅತ್ತೆ ಮನೇಲಿ ಮಾಡಿಸಿದ್ರಲ್ಲ ರೀಸೆಂಟಾಗಿ, ಆ ಥರ ಅದ್ರ ಅಕ್ಕಪಕ್ಕದಲ್ಲೂ ನಾವು ಕುತ್ಕೋಬಾರ್ದಂತೆ. 5 ಅಡಿ ದೂರದಲ್ಲಿ ಕುತ್ಕೋಬೇಕಂತೆ. ಸೊ ಒಂದ್ಸಲ ನಾವು ನಮ್ಮ ಮನೇಲಿ ಹತ್ರ ಕತೆನ ಮಾಡಿಸಿದ್ವಿ. ಯಾಕಂದರೆ ಅವಾಗ ಫಸ್ಟ್ ಟೈಮ್ ನಾವು ಮಾಡಿಸಿದ್ದು. ಅವಾಗ ಎಲ್ಲ ಓಡಾಡ್ಕೊಂಡು ಯಾಕಂದರೆ ಕಾಫಿ ಟೀ ಅಂದ್ಕೊಂಡೆಲ್ಲ ಓಡಾಡ್ಬಿಟ್ಟು ಅಲ್ಲಲ್ಲೇ ಓಡಾಡ್ಬಿಟ್ಟು ದೇವ್ರು ಬಂದಿದ್ದೇ ಗೊತ್ತಾಗಿರ್ಲಿಲ್ವಂತೆ. ಅವಾಗ ದೇವರು ಅಮ್ಮ ಅದು ಹೇಳ್ತಾಯಿದ್ರು.
ಸಪ್ರೇಟ್ ಮಾಡಿ ಕೊಡ್ಬೇಕು. ಈಗ ನೀವು ಮಾಡೋದು ಯಾಕೆ ಇಲ್ಲೇ ಮಾಡ್ಬೇಕಲ್ಲ. ನೀವು ಮಾಡೋದು ಯಾಕೆ ನಿಮ್ಗೆ ತೊಂದರೆ ನೇಮ ಒಂದು ಮನೆಯಲ್ಲಿ ಒಂದು ಏನೋ ತೊಂದರೆಗಳು ಕಾಟ ಕರ್ಮಗಳಾಯ್ತದೆ, ಒಂದು ವ್ಯವಹಾರಗಳು ತೊಂದರೆ ಆಗಿರುತ್ತೆ, ಬಂಧನಗಳಾಯ್ತದೆ, ಜನ್ಮಕ್ಕೆ ಬಾಧಿ ಆಗಿರ್ತದೆ, ಅದೆಲ್ಲ ನಿವಾರಣೆ ಆಗಲಿ ತಂದೆ ಇನ್ನು ಪೂಜಿಸ್ತೀವಿ ಅಂತ ಆರಕೆ ಮಾಡ್ಕೊಳ್ತಾರೆ. ಏಕಾತೋಳಿ ಮಾಡೋಕ್ಕಾಗಿಲ್ಲ ಹೊಡೀಲಿ ಮನೆ ಮನೆ ಗುರುಪ್ರೇಸ ಅವತ್ತು ಎಲ್ಲರ ಮನೇಲೂ ವರಲಕ್ಷ್ಮಿ ಕೂಡ್ಸ್ಕೊಂಡು ಪೂಜೆ ಮಾಡ್ತಾರೆ ದಡ್ಡಣ್ಣ. ಯಾವತ್ತೂ ಇದೇ ಆಗೋಯ್ತಿದ್ರು ದೂಕಂಡ್ ತಕೋ ಪೂಜೆ ಮಾಡಲಿ ಎದ್ದಿ ದಡ್ಡಣ್ಣ ಎದ್ದು ಕೆಲಸದಾರ ಮಾಡಿಲ್ಲ ಬವ್ವ ಎದ್ದು ದೀಪನಾರ ಕಸ್ಬವ ತಾಯಿ ಟೈಮ್ ಆಯ್ತು ಬಾ 8:30 ಆಗದ ಆಲೆ. ಅಯ್ಯೋ ನಿನ್ನ ಮಗ್ಳೆಲ್ಲ ತಾಯಿ. ಅಯ್ಯ ಅದ್ ಬುದ್ಧಿ ಕಲಿತೆ ಅಂತ ಈಗ ಎದ್ದು ಸ್ಥಾನಕ್ಕೆ ಹೋಗೋದ ಕಣ್ ತಕೋ ಅದ್ ಬುದ್ಧಿ ಕಲಿತೆ ಅಂತ ಯಾವ ಮುದವಿ ಹೇಳೋದು ಕ್ವಾ ಕೃಷ್ಣ ಕುಕುಮ ಏನಪ್ಪ ಒತ್ತನಂತ ಹೇಳ್ದೇನೆ ಯಾಕೆ ಮಲಗಿದ್ರಿ, ಒತ್ತನಂತ ಹೇಳ್ದೇನೆ 8 ಗಂಟೆ ಮಲಗಿದಿರಿ ಅಂತೀನಿ ಬೇಕಾರೆ. ಅಪ್ಪ ಇದು ರೀಲ್ಸ್ ಮಾಡ್ತಿರೋದು ಕಣ, ಅದು ಯಾಕೆ ಹಂಗನ್ನು ಗಸ್ ನಮ್ಮ ಅಪ್ಪನಿಗೆ ಒಂದು ಡೈಲಾಗ್ ಹೇಳ್ಕೊಡ್ತಿದ್ದೆ. ಏನಂದರೆ ನಮ್ಮದು ಅದು ಯಾಕೆ ನಮ್ಮ ಅಮ್ಮನ ಅದೇ ಕಮ್ಮಿ ಮಣಗಿರೋ ಎಣ್ಣೆ ಅದಿಷ್ಟು ಅಲ್ಲ ಅದೇ ಕಮ್ಮಿ ಮಲಗಿರೋ ಎಣ್ಣೆ 8 ಗಂಟೆಗೆ ಹೇಳ್ಸೋಕ್ಕಾಗಿದೆ ಅಂತ ಡೈಲಾಗ್ ಹೇಳಪ್ಪ. ಅಂದ್ರೆ ಇನ್ನೂ 8 ಗಂಟೆ ಆಗಿಲ್ಲ ಯಾಕೆ ಎತ್ತಿಲ್ಲ ಅಂತ ಕೇಳ್ತೀನಿ ಬೇಕಾರೆ ಅದು ಮಾತ್ರ ಹೇಳಿಕ್ಕಿಲ್ಲ ಅಂತ. ಅಯ್ಯೋ ಏನು ಅಂದರೆ ಅಪ್ಪ ಅದೊಂದು ಹೇಳ್ಬಿಡಪ್ಪ, ನಿಂದು ಅಮ್ಮ ನಿನ್ನ ಕಾಲಿಗೆ ಬೇಕಾದ್ರೆ ಬಿದ್ದು ಬಿಡ್ತೀನಿ, ಅದೊಂದು ಡೈಲಾಗ್ ಹೇಳ್ಬಿಡಪ್ಪ. ಹಾಂ ಖುಷಿಗಿತ್ತದೆ ಹಿಂಗೆ ಮಾತಾಡ್ಸ್ಬಿಟ್ಟಿದ್ದೀನಿ ಅಪ್ಪನ ಮಾತಾಡ್ತೀನಿ ಇಬ್ರು ಮಾತಾಡ್ಸ್ಬಿಟ್ಟು ಅಂತ ಖುಷಿ ಗೀಸ್ ನಮ್ಮ ಅಲ್ಲಿ ಅಮ್ಮ ಇದು ಹಚ್ಚರು ಬೆಳಕು ನೀನು ಹಿಂಗೆ ಅದು ಹೊಡಿತು ಹಿಂಗೆ ಸ್ಕ್ರೀನ್ ಬಿಡ್ತೀನಿ. ಅಮ್ಮ ಯಾಕಮ್ಮ ವರಲಕ್ಷ್ಮಿ ಕುಣ್ಸಲ್ಲ? ಅದೇನೋ ಶಾಸ್ತ್ರಕ್ಕೆ ಹೇಳ್ತು ಕಾಳು ಸೊಪ್ಪು ಕೂರಿಸ್ಬೇಡಿ ಅಂದ್ರೆ ಗೀಸ್ ನಾವು ಅಮ್ಮ ಅದಕ್ಕೆ ಕೂರ್ಸಲ್ಲ, ನಾವೇನು ಕೂರ್ಸಲ್ಲ ಅಂದರೆ ನಮ್ಮ ಮನೇಲಿ ವರಲಕ್ಷ್ಮಿ ಇರ್ಬೇಕಾದ್ರೆ ನಾವು ಯಾಕೆ ವರಲಕ್ಷ್ಮಿ ಕುಣಿಸ್ಬೇಕು ಅಂತ ಕೂರ್ಸಲ್ಲ. ನಾವು ಯಾಕೆ ವರಲಕ್ಷ್ಮಿ ಬುಡ್ಡ ಬಾ ಅರ್ಶಿನ ಕುಂಕುಮ ತಗೋಬರ ಬಲ್ಲ ಅರ್ಶಿನ ಕುಂಕುಮ ತಗೋಬರ್ವೆ ಬಾ ಅರ್ಶಿನ ಕುಂಕುಮ ತಗೋಬರ್ವೆ ತಿಮ್ಮ ಔಷಧಿ ಪೈರು ಬೆಳೀತಾ ಇದಾವ ನಮ್ಮ ಅಪ್ಪ ಎಲ್ಲ ಹೊಲ್ಕಾಕ ಬೆಳರ ನಮ್ಮ ಅಪ್ಪ ಟ್ರೈ ಎಲ್ಲ ಪೈರು ವಾಸನೆ ಅದೇನು ಔಷಧಿ ಆಯ್ತಾ ವರಲಕ್ಷ್ಮಿ ಬಾ ಆಯ್ತು ಕಣ ಸ್ಕ್ರೀನ್ ಹೇಳಿ ಅಮ್ಮ ಹಂಗೆ ಹಾಂ ಇನ್ನೊಂದು ಸಂಸಾರ ಮಿಂಚ್ತದ ಹೆಂಗೆ ವರಲಕ್ಷ್ಮಿ ಬಗ್ಗೆ ಅಂದ್ರೆ ಸೀರೆ ತಗೊಂಡಿರಂಗಿಲ್ಲ ಸೀರೆ ಇಗೋರಿ ಇನ್ನೇನು ಕಮ್ಮಿ ಸೀರೆ ಕಮ್ಮಿದ ದೊಡ್ಡದು ಚೆನ್ನಾಗಿ ಕಾಣಿಸ್ರಿ. ಹಾಂ ಚೆನ್ನಾಗಿ ಕಾಣಿಸ್ಬೇಕು. ದುಡ್ಡು ಎಷ್ಟಾರ ಆದ್ರೇನು ದುಡ್ಡು ಎಷ್ಟಾರ ಚೆನ್ನಾಗಿ ಚೆನ್ನಾಗಿ ಕಾಣಲ್ಲ ಒಂದೊಂದ್ಸಲ ಹಂಗೆ ಚೆನ್ನಾಗಿ ಕಾಣುತ್ತೆ ಹಂಗೆ ಈ ಚೆನ್ನಾಗಿ ಕಾಣಿಸ್ತದೆ. ಪಿಂಕು ಚೆನ್ನಾಗಿ ಕಾಣುತ್ತೆ ಅದಕ್ಕೆ ಪಿಂಕ್ ಕಲರ್ ಸೀರೆ ತಗೊಂಡು ತರಿಸಿದ್ದು. ಏನೇನು ಬನ್ನಿ ಊರೊಳಗೆ ನೀನು ಇರ್ನಿಲ್ವಲ್ಲ ಬರ್ಮಂತ ಮಾಡುದು ಆಳೆ ನಮ್ಮ ಅಮ್ಮ ಹಿಂಗಮ್ಮ ಇದ್ದಾಳ ಏನೇನು ಮಾಡಿದ್ರಿ ಬೆಳಗ್ಗೆಯಿಂದ ಹೋಗ ಮಗಳಿಬ್ರು? ಏನಿಲ್ಲ ಕುಂತವಿ ದೀಪ ಹಚ್ಚಾದ್ಮೇಲೆ ಇನ್ನೇನು ಮಾಡ್ಮ ನಾವು ನಮ್ಮ ಓವರಟಿ ಒಂದು ರೌಂಡ್ ಹೋಗಿದ್ ಬಂದು ಹೋಗಿ ಒಬ್ಳೋಗಿದ್ಯಾ? ಗಾಡಿ ತಗೋ ಹೋಗಿದ್ವಿ. ನಮ್ಮ ಅಮ್ಮ ಕೇಳ್ತಾ ನಿಂಗಮ್ಮ ಇದ್ದಾಳ ಅಂತ ನಿಂಗಮ್ಮ ಇಲ್ಲ ಹೋಯ್ತು ಮೈಸೂರಿಗೆ ಅಂದಿ. ಏನು ಮೈಸೂರಿಗೆ ಹೋಯ್ತಿಲ್ಲ ಎಲ್ಲ ಅಲ್ಲಿಗೆ ಹೋಗಿದ್ ಬಂದು. ಇನ್ನೇನು ಸಮಾಚಾರ ಹೇಳ್ಬೇಕು ನಿಂಗಮ್ಮ ನೀನೇ. ನೀನೇ ಹೇಳ್ಬೇಕು. ಏನು ಹೇಳೋದು? ಎಲ್ಲಾರು ಹೋಗಿದ್ರೆ ಒಂಥರ ಇರೋದು ಅನ್ಸತ್ತು ಅಲ್ವಾ? ಅಲ್ಲ ತಂಗ ಕ್ಯಾನ್ ಆಡ್ತಾ ಕುಂತಾಳ ನಮ್ಮ ಮನೆಗೆ ಬಂದ್ರಿ. ಇವ್ರ ತಂಗಿ ಮನೆಗೆ ಹೋದಿ? ಬಾಯ್. ಆಟ ಇದು ಅಮ್ಮ ಕೊಟ್ರೆ ಬೇಡ ತಂಗಿ ಇವಾಗ ಎಲ್ಲನೂ ಹಾಕೋ ಬಿಡಿಸ್ಬೇಡ ಕೆಳಕ್ಕೆ ದಡಿಯ. ಏನಂದ್ರೆ ಇವಾಗ ನಾವು ಸಡನ್ ಆಗಿ ಪ್ಲಾನ್ ಮಾಡ್ಕೊಂಡು ಮೈಸೂರಿಗೆ ಬಂದ್ವಿ. ಏನಂದ್ರೆ ನಮ್ಮ ಮಮ್ಮಿ ಜೊತೆ ಹಿಂಗೆ ಫೋನಲ್ಲಿ ಕಾಲ್ ಮಾತಾಡ್ತಾ ಇದ್ವಿ. ಆದರೆ ನಮ್ಮ ಅಮ್ಮನ ತಂಗಿ ಜೊತೆ ಹಂಗೆ ಪ್ಲ್ಯಾನ್ ಸಡನ್ ಪ್ಲ್ಯಾನ್ ಆಯಿತು ಹಿಂಗೆ ಅವ್ರ ಊರಿಗೆ ಹೋಗ್ಬೇಕು ಅನ್ನೋದು. ಸೊ ಇವಾಗ ನಾವು ಮದ್ದು ಇಲ್ಲಾಂದರೆ ಗೈಸ್ ನಮ್ಮ ಮಮ್ಮಿ ಫೋನ್ ಮಾಡ್ಬಿಟ್ಟು ಅಮ್ಮನ ಎಲ್ಲ ಎಲ್ಲಿ ಬಂದರಿ ನೀವು ಹಂಗೆ ಹಿಂಗೆ ಯಾಕೆಂದರೆ ನಾನು ಮೊನ್ನೆನೇ ಹೋಗ್ಬೇಕಿತ್ತು. ಸೊ ನಾನು ಹೋಗ್ಬೇಕು ಅಂದ್ಕೊಂಡಿದ್ದೆ. ಯಾಕೆಂದರೆ ನನಗೂ ಯೂಟ್ಯೂಬ್ದೆಲ್ಲ ವೀಡಿಯೋ ಇತ್ತು, ಏನೂ ಇರಲಿಲ್ಲ. ಯಾಕೆಂದರೆ ವರಲಕ್ಷ್ಮಿ ಹಬ್ಬದ್ದು ಸ್ವಲ್ಪ ಕೆಲಸ ಮಾಡೋಕ್ಕೆ ಅಂದ್ಬಿಟ್ಟು ನನ್ನನ್ನು ಬಾಬಾ ಅಂತ ಇತ್ತು ಅಂದ್ಬಿಟ್ಟು ನಾನು ಹೋಗ್ಬೇಕು ಅಂದ್ಕೊಂಡಿದ್ದೆ. ನಾನು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಏನಕ್ಕೆ ಹೋಗಲಿಲ್ಲ ಅಂದರೆ ಯೂಟ್ಯೂಬ್ ಕಂಟೆಂಟ್ ವೀಡಿಯೋ ಇರಲಿಲ್ಲ ಅಂದ್ಬಿಟ್ಟೆ ಹೋಗಲಿಲ್ಲ. ಯೂಟ್ಯೂಬ್ ಕಂಟೆಂಟ್ ವೀಡಿಯೋ ಇತ್ತು ಅಂದರೆ ಹೊಂಟೋಗಿರುವೆ. ಸೊ ಇವತ್ತೂ ಹೋಗದೆ ಸುಮ್ಮನೆ ಹಂಗೆ ಆಗ್ಬಿಟ್ಟಿದ್ವಿ. ಆಮೇಲೆ ಫೋನ್ ಮಾಡಿ ನಮ್ಮ ಮಮ್ಮಿ ಹೋದ್ಮೇಲೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇದಕ್ಕೆ ನಾನು ವರಲಕ್ಷ್ಮಿ ಹಬ್ಬ ಅಂತ ಕೈಗೆ ಬಳೆ ಹಾಕಿದ್ದೀನಿ. ಅದಕ್ಕೆ ನಾನು ಈ ಕೈನೂ ತೋರಿಸ್ತೀನಿ, ಈ ಕೈಲಿ ಹೋಗ್ತಿದ್ದೀನಿ ನಾನು.
ಬಸ್ಗೆ ಪೆಟ್ರೋಲ್ ಟ್ಯಾಂಕು ಎಷ್ಟು ದೊಡ್ಡದಿರುತ್ತೆ, ಈ ಕಡೆ ಎಂಡಿಂದ ಆ ಕಡೆ ಎಂಡ್ವರೆಗೂ ಇರುತ್ತೆ. ಈ ಥರ ಕ್ವಶನ್ಸ್ ಎಲ್ಲ ಇದು ಯಾವಾಗಲೂ ಯಾರು ಕೇಳಿದ್ದೆ ಅನಿಸುತ್ತೆ. ಸೊ ಫಸ್ಟ್ ಟೈಮ್ ಪೆಟ್ರೋಲ್ ಏನೋ ಡೀಸೆಲ್ ಬಸ್ಗೆ ಡೀಸೆಲ್ ಹಾಕ್ಸೋದು ಪೆಟ್ರೋಲ್ ಎಲ್ಲ. ಸೊ ಇವಾಗ ನೋಡ್ತಾ ಇದ್ದೀನಿ ಫಸ್ಟ್ ಟೈಮ್ ಅದನ್ನು. ಎಷ್ಟು ಅಂದರೆ 75 ಲೀಟ್ರು ಪೆಟ್ರೋಲ್ ಹಿಡಿತಿತ್ತು, ಡೀಸೆಲ್ ಹಿಡಿತು. 75 ಲೀಟ್ರ್ ಎಷ್ಟಿದೀಯ ಅಂತಂದ್ರೆ ನೀನು ಏನೋ ನೀನು ಆಡ್ತೀಯ ನೀನು. ಯಾರೋ ಬಂದ್ರು ಅನ್ಕೊಡ್ಬೇಕು. ಚಿನ್ನಗ್ ಮಾಡ್ಮಂತ ಇಟ್ಕೊಂಡೆ ಫೋನ. ಹಾಂ ಇದು ಎಣ್ಣೆ ಬಿಡ್ಬೇಕೈತೆ ನಿಜ ಎಣ್ಣಾಗಿ ಮಗಳಿಬ್ರು ಭಾಳ ಆಡ್ತೀರಿ. ಆದ್ರೂ ಬೈತೀಯ ಏನು ಕಲ್ತಿದೆ ಹಾಸ್ಪಿಟ್ಲಿಗೆ ಸೇರ್ಕತ್ಲೆ ಕೆಲಸಕ್ಕೆ ನೀನು. ನೀವ್ ಆಡೋದು ಹಂಗೆ ಮಗಳಿಬ್ರು. ನಿಮ್ಮ ಅವ್ವ ಅಡುಗೆ ಮಾಡ್ತಾಳೆ ಉಣ್ಕೊಂಬಣಿಕು ಅಂತ ಹೇಳಿದ್ರು. ಏನಮ್ಮ ಕೊಡೋದು ಏನಕ್ಕೆ ಕೊಟ್ಟ ಈಗ ಬಾಬಸಿ ಮಾಡೋ ಕಾಯಿ ತುರ್ಕೋತಿಯ. ಅದೆಲ್ಲ ಬದ್ದಿ ಅಂದಿದ್ರೆ ಒಬ್ಬಿಟ್ಕಾಯಿ ಜಾಸ್ತಿ ಬೇಡ ಅಂತ ಒಬ್ಬಿಟ್ಟು ಸುಡ್ಬೋದ್ರೆ ಬೇಡ ಅಂತ ಮನೆ ನಮ್ಮ ಮಮ್ಮಿ ಮನೆ ಲಕ್ಷ್ಮಿ ನೋಡಿ. ಮಮ್ಮಿ ಇದಿರೋದ್ರ ನನಗೆ ಹಾಂ ಇದೆಲ್ಲ ನೀನೇ ಇಟ್ಕೋ, ಈ ಕೆಳಗದೆಲ್ಲ ನಂಗೆ ಕೊಡು. ಎಂಥ ಬುದ್ಧಿವಂತ ಇರ್ಬೇಕು ನೀನು. ಹಾಂ ಗೈಸ್ 500 ರೂಪಾಯಿ ನೋಟೆಲ್ಲ ಕೆಳಕ್ಕೆ ಹಾಕ್ಬಿಟ್ಟು ನಮ್ಮ ಮಮ್ಮಿ 200 ರೂಪಾಯಿದು 100 ರೂಪಾಯಿದು ಮೇಲೆ ಇಟ್ಕೊಂಡಿದ್ದೀವಿ. ಎಂಥ ಬುದ್ಧಿವಂತ ನೀನು ನೋಡು. ಮತ್ತೆ ಇನ್ನಂತವ್ರು ನೋಡ್ಬಿಡ್ತಾರೆ. ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಎಲ್ಲೆಲ್ಲೇ ಡೆಕೋರೇಟ್ ಮಾಡಿರಂಗೆ ಕಾಣಿಸ್ತದೆ ನೋಡಿ ಗೈಸ್. ಇದು ಮೀಶೋದಲ್ಲ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿ ತರ್ಸ್ಕೊಂಡಿರೋದು. ನಮ್ಮ ಬುದ್ಧಿ ತಲೆ ಮಾತ್ರ ಅತಿ ಬುದ್ಧಿ ಓಡಿಸ್ತಾರೆ ಕಣ ಮನೆ ತಂಗಿ. ನನಗೆ ಬೇಕಾಗಿರೋದು ಏನು ಇಟ್ಟಿಲ್ವಲ್ಲ ನೀನು. ಎತ್ತು ಬಿಡ್ರ ಹಂಗೆ ಎತ್ತು ನೋಡಮ್ಮ. ಹೋಗ್ಲಿ ಪಾಪ ಬದುಕಲಿ ಅಂತ ಬಿಡ್ತಾನೆ. ಈಗ ನಾನೇ ಉಂಡ ಅಂತ ನಿನ್ನ ಮಗ ನಾನು ಹುಸಿ ಉದ್ದ ಇದನ್ಗೆ ಮೊದಲೆಲ್ಲ ಕುಳ್ಳ ಅಂತ ಕರಿತಿದ್ದೋ. ಈಗ ಆಗವನೇ ಅಪ್ಪ ದೇವ್ರೆ. ಇಳಿಯೋ ಕೆಳಕ್ಕೆ ಮೆಟ್ಲೆತ್ತದಲ್ಲ ನೋಡೋ. ಇದು ಕಣೋ ಹೈಟು ಗಸ್, ಇದು ಹೈಟು ನಮ್ಮಿಬ್ರು. ಗಸ್ 2 ಸ್ಟೆಪ್ ಕೇಳ್ಗವನಿ. ಏನಮ್ಮ ತಂಗಿ ಮೇಲೆ ಉಣ್ಣಕ್ಕಂತ ಅಲ್ಲಿಂದ ಬಂದ್ಬಿಟ್ಟೆ ಅಲ್ವಾ? ಕರ್ಕೊಂಡ್ಬಂದವ್ರು ಯಾರು ಅಲ್ಲಿಂದ? ಎಷ್ಟು 52 ಕಿಲೋಮೀಟರ್ ಬಂದ್ಬಿಟ್ಟೆ ತಿನ್ನಕ್ಕೆ. ಕಿಲೋಮೀಟ್ರು ಇಲ್ಲ 75. ನಮ್ಮೂರಿಂದ 75. ಮೈಸೂರಿಂದ ಏನೋ ನಾನು ಇದಾಕಿರೋದು ಲೊಕೇಶನ್ ಹಾಕಿದ್ದು. ಮೈಸೂರಿಂದ 70 ನೋಡು, ನಮ್ಮೂರಿಂದ 70. ಸರಿಯಾಗಿ ಬಾರ್ಸಕ್ಕೆ ಅಂತ ಬಂದ್ಬಿಟ್ಟೆ. ಕರ್ಕೊಂಡ್ಬಂದವ್ರು ಯಾರು ಬರ್ಸಕ್ಕೆ ಅಂತ? ಮತ್ತೆ ಮತ್ತೆ ಬೆಳಗುವೆನು ವಜ್ರದಾರತಿ, ಮುತ್ತು ಪಚ್ಚೆ ಕೆಂಪು ರತ್ನ ಹವಳದಾರತಿ. ಮತ್ತೆ ಮತ್ತೆ ಬೆಳಗುವೆನು ವಜ್ರದಾರತಿ, ವಜ್ರದಾರತಿ ನಿನಗೆ ವಜ್ರದಾರತಿ. ದೇವಿ ಶಾರದಾಂಬೆಯ ಶರಣದ ಮುತ್ತು ಪಚ್ಚೆ ಕೆಂಪು ರತ್ನ ಹವಳದಾರತಿ. ಇನ್ನೇನು ನಮ್ಮ ಮಮ್ಮಿ ಕೆಲಸ ಕಮ್ಮಿ, ಮುಂದೆ ಮದುವೆ ಆಗೋಗಿ ಕೆಲಸ ಕಮ್ಮಿ. ಒಳ್ಳೇದಾಗಿನೇನು ಚಪಾತಿ ತಟ್ಟಿ ಇನ್ನೇನು ಇಷ್ಟೆಲ್ಲ ಮಾಡಿದ್ರೆ ಸಾಕು ಒಂದು ಹುಡುಗ. ಹಾಂ ಗೈಸ್, ನನ್ನ ತಮ್ಮನ ಚಪಾತಿ ಶೇಪ್ ಅಂದರೆ ಈ ಥರ ಅದೇ. ನಾನು ಒತ್ತ ಚಪಾತಿ ಯಾವ ಥರ ಶೇಪಲ್ಲಿ ಬರ್ತದೆ ಟ್ರೈ ಮಾಡ್ತಿದ್ದೀನಿ ಗೈಸ್. ನಾನು ಚಪಾತಿ ಒತ್ತಕ್ಕೆ ಬರ್ತದೆ ಕರೆಕ್ಟ್ ಶೇಪಲ್ಲಿ ಬರೋದು. ಇನ್ನೊಂಚೂರು ಹಿಂಗೆ ಗೈಸ್, ನಂಗೆ ಚಪಾತಿ ಒತ್ತಕ್ಕೆ ಬರ್ತದೆ ಬಟ್ ಕರೆಕ್ಟ್ ಶೇಪಲ್ಲಿ ಒತ್ತಕ್ಕೆ ಬರಲ್ಲ. ಇಬ್ಬರು ಸರ್ತಿ ಏನು ಮಾಡಿದ್ರಿ? ಗೈಸ್, ನಮ್ಮ ಮಮ್ಮಿ ಮನೆ ಚಪಾತಿ ಪೌಡ್ರ್ ಚೆನ್ನಾಗದೆ. ಎಷ್ಟು ಸಾಫ್ಟ್ ಆಗಿ ಬರ್ತದೆ ಅಂದರೆ ಕೊಡೋದು ನೀಟಾಗಿ ಓದ್ಕೊಟ್ಟಮ್ಮ. ಎಲ್ಲ ಕಚ್ಕೊಬಿಡ್ತು. ನಂಗೆ ವರ್ಕೌಟ್ ಆಯ್ತಲ್ಲ ಬೇಸಿದ್ದು ಅವ್ರದ್ದು. ಅವ್ರ ಕೆಲಸ ಅವ್ರಿಗೆ ಸರಿ. ಹೋಗು ಈಚೆ ವಿಡಿಯೋ ಮಾಡೋ. ನಾನು ಒಳ್ಳೆ ಕುಕ್ ಮಾಡ್ಬೋದಲ್ವ? ಎಂತೆಂತ ಅಡುಗೆ ಮಾಡ್ತೀನಿ ಗೊತ್ತಾ ನಾನು. ನಮ್ಮ ಜಾಗನೂ ಬಿಡಲಾಗೈತೆ ನಾನು ವಿಡಿಯೋ ಮಾಡೋಳಿಗೆ ಹಿಂಸೆ ಕೊಡೋದು.
ಗೈಸ್ ನನ್ನ ಕೈಲಿ ಅಡುಗೆ ಮಾಡಿರೋ ಊಟ ತಿನ್ನೋರು ಪುಣ್ಯ ಪುಣ್ಯ ಮಾಡಿರ್ಬೇಕು. ಅದೇ ಪುಣ್ಯ ಪುಣ್ಯ ಮಾಡಿದ್ರಿ ನೀವೆಲ್ಲ. ಗೈಸ್ ನನ್ನ ಮದುವೆ ಆದ್ಮೇಲೆ ಇವರೆಲ್ಲ ನಮ್ಮ ಮನೆಗೆ ಬರ್ತಾರಲ್ಲ, ನನ್ನ ಮದುವೆಗೆ ಹೋಗಿರೋ ಮನೆಗೆ ನನ್ನ ಊಟ ತಿನ್ನಕ್ಕೆ ಅಂತಾನೆ ನಮ್ಮ ಮನೆಗೆ ಬರ್ತಾರೆ ಅವರು. ಕೇಳಿ ಕೇಳಿ ನಿನ್ನ ಊಟ ತಿನ್ನಕ್ಕೆ ಬಂದಿದ್ದೀನಿ ಅಂತ ನಾನು ಮಾಡೋ ಟೇಸ್ಟ್ ಬರೋಲ್ವಲ್ಲ. ಗೈಸ್ 2 ಕೈಗೂ ಬಳೆ ಹಾಕಿದೆ, ಒಂಥರ ಖುಷಿ ಆಯ್ತದೆ ಬಳೆ ಹಾಕಿರೋದು. ಮುದ್ದಾದ ಮೂತಿ ಮನ್ಸು ಮರಕೋತಿ. ಮೀಸೆ ಮೀಸೆ ಮಾಡ್ಕೊತೀನಿ ಹೋಗಟ. ಕೊಡೋ ಗಂಟು ಚಪಾತಿ ತಿನ್ಬೇಕೇನೋ. ಏಕಾಂಗಿ ಬಾಳ ಬಂಡಿ. ದಪ್ಪ ದಪ್ಪ ಮೀಸೆ ಉದುರೋಯ್ತದೆ ಎಲ್ಲ. ನಾನು ನೋಡಿದ್ರೆ ಹಂಗೆ ಬರುತ್ತೆ. ಒಂಚೂರು ನಾನು ಕಾಮಿಡಿ ಮಾಡ್ತಾರೆ ನೋಡ್ರಿ ನನ್ನ ಕಡೆ. ಹೆಂಗಮ್ಮ ಅಮ್ಮ ಪ್ಲೀಸ್ ತಗಮ್ಮ, ಅಮ್ಮ ಪ್ಲೀಸ್, ಪ್ಲೀಸ್ ತಗಮ್ಮ ಅಮ್ಮ. ಹಿಂಗ್ ಪ್ಲೀಸ್ ತಗಮ್ಮ. ಕಾಮಿಡಿ ಮಾಡ್ತಾನಂತ ಈಗ ರೀಸೆಂಟ್ ನೋಡ್ತಾನೆ. ಅಯ್ಯೋ ಚೂರು ಇರ್ಬೇಕಿರ್ತ ಎಂತ ಚಾನ್ಸ್ ಮಿಸ್ ಮಾಡ್ಕೊಂಡೆ. ಮಮ್ಮಿ 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 ಹಿಂಗೆ ಬಾಳೆಹಣ್ಣು ಎಲ್ಲ ಅಡಿಕೆ ಒಳ್ಳೆ ಕಲೆಕ್ಷನ್ ಅಲ್ವಾ ನಿಮ್ಮ ಏರಿಯಾದಲ್ಲಿ? ನಾವು ಕೊಡ್ತೀವಿ, ಅವರು ಕೊಡ್ತಾರೆ. ಗೈಸ್ ಇವ್ರ ಏರಿಯಾದಲ್ಲಿ ಬರ್ತಾ ಇರ್ತಾರೆ, ಹೋಯ್ತಾ ಇರ್ತಾರೆ, ಇವರು ಹೋಯ್ತಾ ಇರ್ತಾರೆ, ಅವರು ಬರ್ತಾ ಇರ್ತಾರೆ. ಅಮ್ಮನೂ ಬಂದ್ರು. ಚೆನ್ನಾಗಿದ್ದೀರಾ? ನಾವು ಇವಾಗ 7 ಗಂಟೆ ಆಯ್ತು ಬಂದಾಗ. ನಾವು ಮುಂದಿನ ವಾರ ಮಾಡುವ ಅಂತ ಅವಳು ಹಂಗಂದ್ರು ಆಂಟಿ. ಬಿಟ್ಟು ಯಾರ ಮನೆಗೂ ಹೋಗ್ಲಿಲ್ಲ. ಚೆನ್ನಾಗಿದ್ದೀರಾ? ನೋಡವ ಚಂದನ ಇಷ್ಟೇ, ನೇನ್ ಚಂದ. ಗೈಸ್ ಅದೇ ನಾನು ಹೇಳಿದ್ನಲ್ಲ, ತಿರುಪತಿಗೆ ಹೋಗಿದ್ವಲ್ಲ, ತಿರುಪತಿಗೆ ಹೋಗಿದ್ದಾಗ ಇವರೆಲ್ಲ ನನಗೆ ಪರಿಚಯ ಆಗಿದ್ದಂಥವ್ರು. ಸೊ ಅಂದರೆ ಇವ್ರ ಮನೆಗೆ ನಾನು ಅವಾಗೆಲ್ಲ ಬಂದಿದ್ದು ನೆನಪೈತೆ. ಯಾಕಂದರೆ ಮೊದಲು ನಮ್ಮ ಆಂಟಿ ಮನೆಗೆ ಬರ್ಬೇಕಾದ್ರೆ ಬರ್ತಿದ್ದೆ. ಸೊ ಇವರೆಲ್ಲ ನಂಗೆ ತಿರುಪ್ತಿಗೆ ಹೋದಾಗ ಸ್ವಲ್ಪ ಜಾಸ್ತಿ ಕ್ಲೋಸ್ ಆದರು. ಊಟ ಮಾಡಿದ್ರ ಅಜ್ಜಿ? ಇನ್ನೂ ಇಲ್ಲ. ಇನ್ನೂ ಇಲ್ವಾ? ಪ್ರತೀಕಾ ಹಾಂ ಇವತ್ತು ಓಟಿ ಅಂದ್ಬಿಟ್ಟು ಈಗ ಬಂದ. ಈಗ ಹೋದ್ಲು ಅವಳು ಹೋಗಿ ಊಟ ಹಾಕ್ಬಿಡ್ತಾಳೆ. ಫೋನ್ ತಗೊಟ್ಟು ಅಪ್ಪಂಗೆ. ಅಪ್ಪನೇ ತಗೊಂಡ್ರು. ತಗೊಂಡು ನೋಡಿದ್ನಲ್ಲ, ಅಪ್ಪನೇ ತಗೊಂಡ್ರು. ಸರಿ ಅಜ್ಜಿ, ಆಯ್ತು. ಆಯ್ತು ಕಣ. ಆಯಣ್ಣ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಗೈಸ್ ಏನಂದ್ರೆ ಇವರು ನೆಕ್ಸ್ಟ್ ವೀಕ್ ವರಲಕ್ಷ್ಮಿನ ಕೂರಿಸ್ತಾರಂತೆ. ಸೊ ನಾನು ನೆಕ್ಸ್ಟ್ ವೀಕ್ ಇರಲ್ಲ ಅಂದ್ಬಿಟ್ಟು ಅರ್ಶಿನ ಕುಂಕುಮ ಕೊಡೋಕ್ಕೆ ಅಂತ ಕರ್ಕೊಂಡು ಬಂದವ್ರೆ. ಹಾಂ, ನಿಮ್ಮ ಫ್ಯಾನ್ಸ್ ಮನೆಗೆ ಅರ್ಶಿನ ಕುಂಕುಮ ನೀವು ಬೇರೆ ಕಲೆಕ್ಷನ್ಗೆ ಹೋಗಿರೋದು ನಾನು ಅರ್ಶಿನ ಕುಂಕುಮಕ್ಕಲ್ಲ. ಥ್ಯಾಂಕ್ ಯು ಸೊ ಮಚ್. ಭಾಳ ಇನ್ನೊಂದು 2-3 ಮನೆ ಇನ್ನೊಂದು 2-3 ಮನೆಯವೇ ಆ ಕಡೆ ಸೈಡಲ್ಲಿ ಹೋಗಿ ಬಂದ್ಬಿಡು. ಒಳ್ಳೆ ಕಲೆಕ್ಷನ್ ನಿಮ್ಮ ಏರಿಯಾ. ಗೈಸ್ ಇವ್ರ ಏರಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ಮಾಡ್ತಾರೆ. ಆದರೆ ಅವರು ನೆಕ್ಸ್ಟ್ ವೀಕ್ ಮಾಡ್ತಾರಂತಲ್ಲ. ಅವ್ರ ಮನೇಲಿ ಹೋಗಲ್ಲ. ಗೌರಿ ಹಬ್ಬಕ್ಕೂ ಇನ್ವೈಟ್ ಮಾಡೋರು. ಮತ್ತೆ ಗೌರಿ ಹಬ್ಬಕ್ಕೂ ಹೋಗ್ಬಿಡು ಕಲೆಕ್ಷನ್ ಮಾಡುವೆ ಅಂತ ಅಂದ್ಬಿಟ್ಟು. ಅವ್ರು ಯಾರು ಮಾಡಲ್ಲ, ನಮ್ಮ ಮನೇಲಿ ಮಾತ್ರ ಮಾಡ್ತೀವಿ ಗೌರಿ. ಅವ್ರು ಸಪ್ರೇಟ್ ಅವ್ರ ಮನೆಯಲ್ಲೂ ಪೂಜ್ತಾರಂತಲ್ಲ. ಅವ್ರು ಷಷ್ಠಿ ಪೂರ್ತಿ ಷಷ್ಠಿಗೆ ನಾವು ಮಾಡ್ತೀವಲ್ಲ ಹಂಗೆ ಮಾಡ್ತಾರಂತಾರೆ. ತನಿಯರ್ದು ತನಿಯರಿತಾರೆ ಅಷ್ಟೇ. ಅಲ್ದವ್ರು ಗೌರಿ ಹಬ್ಬಕ್ಕೆ ಅವ್ರ ಮನೆಗಾರು ಬಂದೇ ಬರ್ತೀವಿ ಅಂತ ಗೊತ್ತಾಯ್ತು. ನಿಮ್ಮಂತ ಅಭಿಮಾನಿಗಳು, ಅವರಂತ ಅಭಿಮಾನಿಗಳು ಇರಬೇಕು. ಅದೇನು ಮಾತಾಡ್ತೀನಿ ನೀವತ್ತು? ಅವ್ರಂತ ಅಭಿಮಾನಿಗಳು ನಿನ್ಗಿರ್ಬೇಕು ಅಂದೆ. ಅಭಿಮಾನಿಗಳು ಅನ್ಬಾರ್ದು ಅವ್ರನ್ನ, ದೇವರು ಅನ್ಬೇಕು. ಅವ್ರನ್ನ ನಮ್ಮ ಫ್ಯಾಮಿಲಿ ಮೆಂಬರ್. ಹೌದಾ? ಥ್ಯಾಂಕ್ ಯು ಸೊ ಮಚ್. ಭೇಟೆ ಕೊಟ್ಟಿಲ್ಲ ಗೈಸ್. ಹಂಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿರಿ ನಿಮ್ಮಿಂದ ಕೇಳ್ಕೊಳ್ಳೋದು ಇಷ್ಟ. ಒಂದೇ ಒಂದು ಲೈಕ್ ಹೋಗಿ. ನಾನು ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.